ಸರ್ಕಾರದ ಸ್ಟೀಲ್ ಬ್ರಿಡ್ಜ್ ಯೋಜನೆ ಬೆಂಬಲಿಸಿ ಹೆಬ್ಬಾಳ ನಿವಾಸಿಗಳು ವಾಕಥಾನ ನಡೆಸಿದ್ದಾರೆ. ಸ್ಟೀಲ್ ಬ್ರಿಡ್ಜ್ನಿಂದಾಗಿ ಹೆಬ್ಬಾಳದವರೆಗೂ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗಲಿದೆ. ಹೀಗಾಗಿ ಸ್ಟೀಲ್ ಬ್ರಿಡ್ಜ್ ಯೋಜನೆ ಜಾರಿ ಮಾಡುವಂತೆ ಆಗ್ರಹಿಸಿ ಹೆಬ್ಬಾಳದ ನಾಗರಿಕರು ವಾಕಥಾನ ನಡೆಸುವುದಕ್ಕೆ ಸಜ್ಜಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಸೌಮ್ಯ ಹೇಳಿ, ಸರ್ಕಾರದ ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನ ಬೆಂಬಲಿಸಿ ಹೆಬ್ಬಾಳ ನಿವಾಸಿಗಳು ವಾಗ್ದಾನ ನಡೆಸ್ತಾ ಇದ್ದಾರೆ. ಸೊ ಏನ್ ಹೇಳ್ತಾರೆ ಅಲ್ಲಿನ ನಿವಾಸಿಗಳು ಸ್ಟೀಲ್ ಬ್ರಿಡ್ಜ್ ಕುರಿತಂತೆ? ಶಾಲಿನಿ, ಏನು ಬೆಂಗಳೂರು ನಗರದಾದ್ಯಂತ ಒಂದು ಏನು ಟ್ರಾಫಿಕ್ ಸಮಸ್ಯೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದರಲ್ಲೂ ಕೂಡ ಬೆಂಗಳೂರಿನ ಉತ್ತರ ಭಾಗದ ಜನರಿಗೆ ಸಾಕಷ್ಟು ಇದು ತಟ್ಟಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರು ಹೆಬ್ಬಾಳ ಫ್ಲೈಓವರ್ ಇರ್ಬೋದು, ಇಲ್ಲಿ ಸಹಕಾರ ನಗರ ಇರ್ಬೋದು, ಹೆಬ್ಬಾಳ ಸಿಟಿ ಇರ್ಬೋದು, ಇಲ್ಲಿ ಸಾಕಷ್ಟು ಬೆಳಿಗ್ಗೆ ಸಂಜೆ ದಿನದ ಇಡೀ ಹೊತ್ತು ಇಲ್ಲಿ ಒಂದು ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಈ ಸಮಸ್ಯೆಯನ್ನ ನಿವಾರಿಸುವಂತೆ ಬೆಂಗಳೂರು ಉತ್ತರ ಭಾಗದ ಜನರಿಗೆ ಸಹಾಯ ಮಾಡಿ ಮೇಲ್ಸೇತುವೆ ನಿರ್ಮಿಸಿ ಅಂತ ಹೇಳಿ ಇಲ್ಲಿನ ಜನ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕಾಗಿ ಇವತ್ತು ಎಸ್ಟಿ ಮಾಲ್ನಿಂದ ಏನು ಅರಮನೆ ಮೈದಾನದವರೆಗೆ ಒಂದು ಶಾಂತಿಯುತವಾದ ಕಾಲ್ನಡಿಗೆ ಜಾಥವನ್ನ ಕೂಡ ಕೈಗೊಂಡಿದ್ದಾರೆ. ಬನ್ನಿ ಈಗ ಅವರನ್ನೇ ಮಾತಾಡ್ಸೋಣ. ಸರ್, ನೀವು ಯಾವುದಕ್ಕೋಸ್ಕರ ಆಗ್ರಹಿಸಿ ಈ ಒಂದು ಕಾಲ್ನಡಿಗೆ ಜಾಥವನ್ನ ನೀವು ಕೈಗೊಂಡಿದ್ದೀರಾ ಸರ್? ಮೊದಲಿಗೆ ನನ್ನ ಹೆಸರು ಶಿವರಾಮ್ ಶೆಟ್ಟಿ ಅಂತ. ನಾನು ಕರ್ನಾಟಕ ಅಭಿವೃದ್ಧಿ ಮತ್ತು ಅನುಷ್ಠಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಈಗಾಗಲೇ ನೀವು ಎಕ್ಸ್ಪ್ಲೈನ್ ಮಾಡಿದಾಗೆ ಈ ಒಂದು ರಸ್ತೆಯಲ್ಲಿ, ಬಳ್ಳಾರಿ ರಸ್ತೆಯಲ್ಲಿ ಎಸ್ಟಿ ಮಾಲಿಂದ ನಾವು ಬಸವೇಶ್ವರ ಸರ್ಕಲ್ ತಲುಪಲಿಕ್ಕೆ ಸುಮಾರು 1 ರಿಂದ 1.5 ಗಂಟೆ ಕಾಲಾವಕಾಶ ಬೇಕಾಗುತ್ತೆ. ಆದರೆ ಅದೇ ಡಿಸ್ಟೆನ್ಸನ್ನು ನಾವು ಟ್ರಾವೆಲ್ ಮಾಡಬೇಕಂದ್ರೆ ಕೇವಲ 10 ರಿಂದ 12 ನಿಮಿಷದಲ್ಲಿ ಟ್ರಾವೆಲ್ ಮಾಡ್ಬೋದು, ಟ್ರಾಫಿಕ್ ಇಲ್ಲದೇ ಇದ್ರೆ. ಈ ಒಂದು 1 ರಿಂದ 1.25 ಗಂಟೆ ಫ್ಯೂಯಲ್ ಏನು ವೇಸ್ಟ್ ಆಗುತ್ತೆ, ನಮ್ಮ ವೆಹಿಕಲ್ಸಿಂದ ಬರೋ ಹೊಗೆ ಏನಾಗಿದೆ, ಕಾರ್ಬನ್ ಮಾನಾಕ್ಸೈಡ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಅದರಿಂದ ಪೊಲ್ಯೂಷನ್ ಹೇಳ್ತಿರೋಂಥ ವ್ಯತ್ಯಾಸ ಆಗಿದೆ. ಹಾಗೆಯೇ ಯಾವಾಗ ಜನರು ನಿಧಾನವಾಗಿ ಚಲಿಸ್ತಾರೆ, ಬ್ರೇಕ್ ಹೊಡ್ಕೊಂಡು ಚಲಿಸ್ತಾರೆ, ಅವರ ಮೆಂಟಲ್ ಅಗೋನಿ ಚೇಂಜ್ ಆಗುತ್ತೆ, ಕೆಟ್ಟ ಪರಿಣಾಮ ಬೀರುತ್ತೆ, ಹೆಲ್ತ್ ಕೆಟ್ಟೋಗುತ್ತೆ, ಬ್ರಾಂಕೈಟಿಸ್ ಬರುತ್ತೆ, ಕೆಮ್ಮು ಬರುತ್ತೆ. ಹೀಗಾಗಿ ಈ ಒಂದು ಉತ್ತರ ಭಾಗದ ಜನಗಳಿಗೆ ಆ ಥರ ಕಾಯಿಲೆಗಳೇ ಜಾಸ್ತಿ ಇದೆ. ಹಾಗಾಗಿ ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ಟ್ರಾಫಿಕ್ ಸಮಸ್ಯೆ ಏನಿದೆ, ಈ ಹೆಬ್ಬಾಳ ಫ್ಲೈಓವರ್ ಇರ್ಬೋದು, ಮೇಕ್ರಿ ಸರ್ಕಲ್ ಇರ್ಬೋದು, ಕಾವೇರಿ ಜಂಕ್ಷನ್ ಇರ್ಬೋದು, ವಿಂಡ್ಸರ್ ಮೆನರ್ ಜಂಕ್ಷನ್ ಇರ್ಬೋದು, ಈ ಎಲ್ಲ ಕಡೆ ಏನು ಟ್ರಾಫಿಕ್ ಜಾಮ್ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಅದನ್ನು ತೀರಿಸಲಿಕ್ಕೆ ನೀವೇನಾದರೂ ಒಂದು ಕಾರ್ಯಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ಒಂದು ಬ್ರಿಡ್ಜು ಅಪ್ರೂವ್ ಆಗಿದೆ ಕರ್ನಾಟಕ ಗವರ್ನಮೆಂಟಿಂದ. ಆ ಬ್ರಿಡ್ಜನ್ನು ಇಮ್ಮಿಡಿಯೇಟ್ ಆಗಿ ಕಾರ್ಯ ಮಾಡಿ ನಮ್ಮ ಒಂದು ಬೆಂಗಳೂರು ಉತ್ತರ ಭಾಗದ ಜನರಿಗೆ ಅವಕಾಶ ಕಲ್ಪಿಸಿ ಅಂತ ಒಂದು ಮಾತು ಹೇಳೋಕ್ಕೆ ನಾವು ಇಚ್ಛೆ ಪಡ್ತೇವೆ. ಹಾಗೆಯೇ ಈ ಒಂದು ರಸ್ತೆಯಲ್ಲಿ ಈಗಾಗಲೇ ಸುಮಾರು 8 ವರ್ಷದ ಹಿಂದೆ ಹೈ ಸ್ಪೀಡ್ ಟ್ರೈನ್ ಆಗ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇವಾಗ ನಾವು ನಿಂತಿರೋ ಜಾಗನೇ ಹೈ ಸ್ಪೀಡ್ ಟ್ರೈನ್ಗೆ ಅಲಾಟ್ ಆಗಿರುವಂಥ ಜಾಗ. ಲ್ಯಾಂಡ್ ಇದೆ, ಎಲ್ಲ ಇದೆ, ಆದರೆ ಹೈ ಸ್ಪೀಡ್ ಟ್ರೈನ್ ಮಾತ್ರ ಬರಲಿಲ್ಲ. ಸೊ ಏನು ಟ್ರಾಫಿಕ್ ಜಾಮ್ನಿಂದ ಉತ್ತರ ಭಾಗದ ಜನರಿಗೆ ಆರೋಗ್ಯ ಪರಿಸ್ಥಿತಿಯು ಹದಗೆಟ್ಟಿದೆ. ಹಾಗಾಗಿ ಆದಷ್ಟು ಬೇಗ ಯಾವುದಾದ್ರೂ ಒಂದು ಉಕ್ಕಿನ ಮೇಲ್ಸೇತುವೆನ ಇಲ್ಲಿ ಆದಷ್ಟು ಬೇಗ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸರ್, ಇವತ್ತಿನ ಕಾಲ್ನಡಿಗೆ ಜಾಥಾ ಬಗ್ಗೆ ಹೇಳಿ ಸರ್, ಎಲ್ಲಿಂದ ಎಲ್ಲಿವರೆಗೆ, ಮತ್ತೆ ಜಾಥಾದಿಂದ ನಂತರ ಏನ್ ಮಾಡ್ತೀರಾ ಅಂತ? ಈಗ ಎಸ್ಟಿ ಮಾಲ್ ಹೆಬ್ಬಾಳ ಇಲ್ಲಿಂದ ಪ್ರಾರಂಭ ಆಗಿದ್ದು ಈ ಸರ್ವಿಸ್ ರೋಡಲ್ಲೇ ಹೋಗಿ ಗಂಗೇನಹಳ್ಳಿ ಮೇಕ್ರಿ ಸರ್ಕಲ್ಲು ಅಲ್ಲಿ ಎಂಡ್ ಆಗುತ್ತೆ. ಆಮೇಲೆ ಅಲ್ಲಿ ಜನ ಎಲ್ಲ ತ್ರಿಪುರವಾಸಿನಿ ಕಾಂಪೌಂಡ್ ಒಳಗಡೆ ಅಸೆಂಬಲ್ ಆಗಿ ನಮ್ಮ ಡಿಮ್ಯಾಂಡನ್ನು ಇದು ಮಾಡಿ ಡಿಸ್ಬರ್ಸ್ ಆಗ್ತಾರೆ. ಸರ್, ರಾಜ್ಯಪಾಲರಿಗೆ ಏನಾದರೂ ಮನವಿ ಕೊಡ್ತೀರಾ? ಹೌದು, ರಾಜ್ಯಪಾಲರಿಗೆ ನಾವು ಈ ಕಾರ್ಯಕ್ರಮ ಮುಗಿದ ಮೇಲೆ ಸುಮಾರು 2 ಗಂಟೆ 3 ಗಂಟೆ ಹಂಗೆ ಹೋಗಿ ಮನವಿ ಸಲ್ಲಿಸ್ತಾ ಇದ್ದೀವಿ. ಅದೇ ಥರ ಬೆಂಗಳೂರು ಮಿನಿಸ್ಟ್ರಿಗೆ ಮತ್ತು ಈ ಭಾಗದ MLA ಅವರು, ಈಗ ಹಾಲಿ ಕೃಷಿ ಸಚಿವರಾದ ಬೈರೇಗೌಡರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಮನವಿಯಲ್ಲಿ ಏನಿರುತ್ತೆ ಸರ್? ಮನವಿ ಪ್ರತಿದಿನ ಇಲ್ಲಿದೆ ನೋಡಿ. ಮನವಿನಲ್ಲಿ ಅದೇ ನಮ್ಮ ಈಗ ಏನು ಅಪ್ರೂವ್ ಆಗಿದೆ ಬ್ರಿಡ್ಜು, ಮೇಲ್ಸೇತುವೆ ಆಗಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡು. ಅದ್ರ ಜೊತೆಗೆ ಇಲ್ಲಿ ಸ್ಕೈ ವಾಕ್ ವರ್ಕ್ ಸ್ಟಾಪ್ ಆಗಿದೆ, ಅದನ್ನು ಮಾಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದೇವೆ. ಶಾಲಿನಿ, ಇದು ಇವತ್ತು ವಾಕಥಾನ್ ಕೈಗೊಂಡಿರುವಂತಹ ಹೆಬ್ಬಾಳ ಉತ್ತರ ಭಾಗದ ಜನರ ಮಾತು. ಅಂದ್ರೆ ಈ ಭಾಗದ ಜನರಿಗೆ ಉಕ್ಕಿನ ಮೇಲ್ಸೇತುವೆ ಅತ್ಯಂತ ಅಗತ್ಯವಾಗಿದೆ. ಹಾಗಾಗಿ ಅಪ್ರೂವಲ್ ಆಗಿದ್ರೂ ಕೂಡ ಇನ್ನೂ ಲೇಟ್ ಆಗ್ತಾ ಇದೆ ಇದನ್ನ ನಿರ್ಮಿಸುವಂತಹ ಕಾರ್ಯ. ಹಾಗಾಗಿ ಆದಷ್ಟು ಬೇಗ ಅದು ಒಂದು ಅನುಷ್ಠಾನಗೊಳ್ಳಬೇಕು ಅಂತ ಹೇಳಿ ಇವತ್ತು ಕಾಲ್ನಡಿಗೆ ಜಾಥಾ, ಶಾಂತಿಯುತ ಕಾಲ್ನಡಿಗೆ ಜಾಥಾವನ್ನ ಕೈಗೊಂಡಿದ್ದಾರೆ. ಶಾಲಿನಿ, ಎಸ್ ಸೌಮ್ಯ, ಒಟ್ಟಿನಲ್ಲಿ ಈ ಮುಖಾಂತರ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಅಲ್ಲಿ ಜನಕ್ಕೆ ಒಂದು ಸ್ಟೀಲ್ ಬ್ರಿಡ್ಜ್ ನ ಅವಶ್ಯಕತೆ ಇದೆ. ಜೊತೆಗೆ ಅವರು ಆ ಒಂದು ಯೋಜನೆಗೆ ಸಪೋರ್ಟ್ ಅನ್ನ ಕೂಡ ಮಾಡ್ತಾ
ಇದ್ದಾರೆ ಅಂತ. ಸೊ ಈ ಎಲ್ಲ ವಾಕಥಾನ ಏನು ನಡೆಸ್ತಾ ಇದ್ದಾರೆ ಇದರಲ್ಲಿ ಎಷ್ಟು ಜನ ನಾಗರಿಕರು ಅಥವಾ ಎಷ್ಟು ಜನ ಅಲ್ಲಿರುವಂತಹ ಸ್ಥಳೀಯರು ಪಾಲ್ಗೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ? ಖಂಡಿತ ಶಾಲಿನಿ, ಏನು ಈ ಸ್ಟೀಲ್ ಬ್ರಿಡ್ಜ್ ವಿಚಾರವಾಗಿ ಇದನ್ನ ವಿರೋಧಿಸ್ತಾ ಇರೋರು ರಾಜಕೀಯ ಉದ್ದೇಶದಿಂದ ವಿರೋಧಿಸ್ತಾ ಇದ್ದಾರೆ. ಜೊತೆಗೆ ಏನು ಬೆಂಗಳೂರು ದಕ್ಷಿಣ ಭಾಗದ ಜನ ವಿರೋಧಿಸ್ತಾ ಇದ್ದಾರೆ. ಅವರಿಗೆ ಉತ್ತರ ಭಾಗದಲ್ಲಿ ಇರುವಂತಹ ಸ್ಟೀಲ್ ಬ್ರಿಡ್ಜ್ ನ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಇವರು ಹೇಳ್ತಾ ಇರುವಂತಹ ಮಾತು. ಇನ್ನು ಬೆಂಗಳೂರು ಉತ್ತರ ಭಾಗದ ಜನರು ಅಂದ್ರೆ ಸಹಕಾರ ನಗರ ಇರಬಹುದು, ಜೊತೆಗೆ ಈ ಬೆಂಗಳೂರು ಸ್ಟೀಲ್ ಬ್ರಿಡ್ಜ್ ಯಾವ ರೀತಿ ಎಲ್ಲ ಹಾದು ಹೋಗುತ್ತೆ ಆ ಭಾಗದ ಜನರೆಲ್ಲ ಇವತ್ತು ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಸ್ ಟಿ ಮಾಲ್, ಇಲ್ಲಿಂದಲೇ ಈ ಸ್ಟೀಲ್ ಬ್ರಿಡ್ಜ್ ನ ನಿರ್ಮಾಣ ಮಾಡೋದಕ್ಕೆ ಒಂದು ಹೊರಟಿರುವಂತದ್ದು ಸರ್ಕಾರ. ಈ ಸ್ಟೀಲ್ ಬ್ರಿಡ್ಜ್ ನಿಂದ ಕೈಗೊಂಡು ಏನು ಮೇಕ್ರಿ ಸರ್ಕಲ್ ಇರ್ಬೋದು, ಹೆಬ್ಬಾಳ ಫ್ಲೈಓವರ್ ಇರ್ಬೋದು, ಮೇಕ್ರಿ ಸರ್ಕಲ್ ಇರ್ಬೋದು, ಜೊತೆಗೆ BDA ಜಂಕ್ಷನ್ ಇರ್ಬೋದು, ಹಾಗೆ ಕಾವೇರಿ ಜಂಕ್ಷನ್ ಇರ್ಬೋದು, ಅಲ್ಲಿಂದ ಒಂದು ಬಸವೇಶ್ವರ ವೃತ್ತದವರೆಗೂ ಈ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣವನ್ನ ಸರ್ಕಾರ ಉದ್ದೇಶಿಸಿದೆ. ಹಾಗಾಗಿ ಈ ಉದ್ದೇಶಿತ ಸ್ಟೀಲ್ ಬ್ರಿಡ್ಜ್ ನ ಆದಷ್ಟು ಬೇಗ ಇಲ್ಲಿ ನಿರ್ಮಿಸಿ ಉತ್ತರ ಭಾಗದ ಜನರ ಟ್ರಾಫಿಕ್ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಇವರು ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಉತ್ತರ ಭಾಗ ಹಾಗೂ ಹೆಬ್ಬಾಳ ಸಹಕಾರ ನಗರ ಇರ್ಬೋದು, ಈ ಎಲ್ಲ ಭಾಗದ ಜನರು ಇವತ್ತು ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶಾಲಿನಿ, ಎಸ್, ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.